ಏನು ಐಸ್ ಕ್ರೀಮ್ ಅಕ್ಕ ಅದ ಮಗವ ಎತ್ಕವ ಅಂತ ಹೊಡಿತ ನೋಡಲಿ ಎಷ್ಟು ತೋರಿಸ್ತೆ. ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೀಲಾ ರಮೇಶ್, ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ, ಬಟ್ ಬೆಟರ್. ಹಾಗೆ ಇವತ್ತು ಬಂದು ಯುಗಾದಿ ಹಬ್ಬದ ಸ್ಪೆಷಲ್ ವ್ಲಾಗ್ ಆಗಿರುತ್ತೆ. ನಮ್ಮ ಮನೆ ಫೆಸ್ಟಿವಲ್ ಹೆಂಗಿದೆ, ಯಾವ ರೀತಿಯಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಿದ್ದೀವಿ, ಅದನ್ನು ನಾನು ನಿಮಗೆ ಕಂಪ್ಲೀಟಾಗಿ ಶೇರ್ನ ಮಾಡ್ತೀನಿ. ಅದನ್ನೆಲ್ಲ ನೋಡೋದಕ್ಕೂ ಮೊದಲು ನೀವೆಲ್ಲರೂ ಮಾಡಬೇಕಾಗಿರೋದಿಷ್ಟೇ, ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಯುಗಾದಿ ಸ್ಪೆಷಲ್ ವ್ಲಾಗ್ನ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವರ್ಷ ಪೂರ್ತಿ ನಿಮಗೆ ಹರ್ಷದಾಯಕವಾಗಿರಲಿ, ನೀವು ಬಯಸಿದ್ದೆಲ್ಲ ನಿಮ್ಮ ಕೈ ಸೇರಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಭಗವಂತ ಎಲ್ರಿಗೂ ಆಯುಷ್ಯು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ತಡ ಮಾಡೋದು ಬೇಡ. ಇವತ್ತೊಂದು ದಿನ ಹೆಂಗೆ ಓಡ್ತಾ ಇದೆ ಅಂತ ತೋರಿಸ್ತೀನಿ. ನಾನು ಯಾವುದೇ ಥರದ ದೇವ್ರ ಮನೆ ಕೆಲಸ ಪೂಜೆ ಎಲ್ಲ ಮಾಡುವಂಗಿಲ್ಲ. ಆಸ್ ಯೂಶುವಲ್ ಇದ್ದದ್ದೇ ಹೆಣ್ಮಕ್ಳದು ಮಂತ್ಲಿ ಪ್ರಾಬ್ಲಮ್, ಹಂಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟೆ. ನಾನಾಗಿದ್ದಿದ್ರೆ ಇಷ್ಟರಲ್ಲಿ ಕಂಪ್ಲೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊತಿದ್ದೆ, ಬಟ್ ನನ್ನ ಮಗ ಮಾಡೋದಲ್ವ, ಹಂಗಾಗಿ ತಡ ಆದರೂ ಪರವಾಗಿಲ್ಲ. ಟೈಮ್ ಬಂದು 7:45 ಆಗಿದೆ. 5:30ಗೆಲ್ಲ ಎದ್ದು ಕ್ಲೀನ್ ಮಾಡಿ ಹೊರಗಡೆ ಎಲ್ಲ ಮಾವಿನ ತೋರಣಗಳು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ದೇವ್ರ ಸಾಮಾನೆಲ್ಲ ನೆನ್ನೆನೇ ತೊಳೆದು ದೇವ್ರ ಫೋಟೋ ಎಲ್ಲ ಸೀಟಿ ಕುಂಕುಮ ಎಲ್ಲ ಇಕ್ಕಿ ಎಲ್ಲ ರೆಡಿ ಮಾಡ್ಕೊಂಡಿದ್ದ. ಹಂಗೆ ಸಿಂಪಲ್ಲಾಗಿ ದಾಸವಾಳ ಹೂವು ಮುಡಿಸ್ಬಿಟ್ಟು ದೀಪನೂ ಕೂಡ ಹಚ್ಚಿದ್ದ. ನೆನೆ ಅಮಾವಾಸ್ಯೆ ಎಲ್ಲ ಇದ್ದದ ಕಾರಣ, ಶನಿವಾರ ಆಗಿದ್ದ ಕಾರಣ ದೀಪ ಕೂಡ ಹಚ್ಚಿದ್ದ. ಇವತ್ತು ಹೂವಿನ ಅಲಂಕಾರ ಎಲ್ಲನೂ ಮಾಡಿಕೊಂಡು ರೆಡಿ ಮಾಡ್ತಾ ಇದ್ದಾನೆ. ಸೊ ನೋಡೋಣ ಕಂಪ್ಲೀಟ್ ಆದಮೇಲೆ ಹೆಂಗೆ ಬಂತು ಅಂತ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಈಗ ನೋಡ್ತಾ ಇದ್ದೀರಾ ಯುಗಾದಿ ಸ್ಪೆಷಲ್ ರಂಗೋಲಿನೂ ಅಷ್ಟೇ ಸಿಂಪಲಾಗಿ ಬಿಟ್ಟಿದ್ದೀನಿ. ತುಂಬ ಗ್ರ್ಯಾಂಡಾಗೇನು ಬಿಟ್ಟಿಲ್ಲ, ಹಾಗೆ ರೋಡಿಗೆಲ್ಲ ಬಿಟ್ಟರೂ ಕೂಡ ಒಂದು ಸ್ವಲ್ಪ ಹೊತ್ತಲ್ಲೇ ಎಲ್ಲ ಹೋಗಿಸ್ಬಿಡ್ತಾರೆ ಅಂತ ಹೇಳಿ ಸಿಂಪಲಾಗಿ ರಂಗೋಲಿನ ಬಿಟ್ಟಿದ್ದೀನಿ. ಹಾಗೆ ಎಲ್ಲ ಆ ಕಡೆ ಮಾವು ಬೇವಿನ ತೋರಣ ಮಕ್ಕಳು ಪೂರ್ತಿ ಮಿಂಚಿಸ್ಬಿಟ್ಟವ್ರೆ. ಅಷ್ಟೊಂದು ಬೇಡ ಕಣ್ರಿ ಅಂದರೂ ಕೇಳಲಿಲ್ಲ, ಎಲ್ಲ ಆ ಕಡೆ ಹಾಕಿಟ್ಟವ್ರೆ. ಅದಾದಮೇಲೆ ಪೂಜೆನೂ ಕೂಡ ಆಗಿದೆ. ಪೂಜೆನೂ ಮುಗಿಸ್ತಾ ನನ್ನ ಮಗ ಈಗ ಜಸ್ಟ್ ಅಷ್ಟೇ ಬಾಗಿಲಿನ ತೋರಣ ಈ ರೀತಿಯಲ್ಲಿ ಹಾಕಿದ್ದಾರೆ. ಹಾಗೆ ಅಲ್ಲಿಂದ ಮುಂದೆ ಬಂದರೆ ದೇವ್ರ ಮನೆ ಪೂಜೆ ಕೂಡ ಮುಗಿದಿದೆ ಅಂತಲೇ ಹೇಳ್ಬೋದು. ದೇವ್ರ ಮನೆಗೂ ಕೂಡ ತೋರಣ ಎಲ್ಲ ಹಾಕಿ ನೀಟಾಗಿ ಅಲಂಕಾರ ಎಲ್ಲನೂ ಮಾಡಿ ಮುಗಿಸಿದ್ದಾನೆ ನನ್ನ ಮಗ. ಏನು ಮಾಡೋನೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಏನೋ ಸಿಂಪಲಾಗಿ ಇನ್ನೊಂದು ಸ್ವಲ್ಪ ಹೂವೆಲ್ಲ ನೀಟಾಗಿ ಮುಡಿಸ್ಬೇಕಾಗಿತ್ತು, ಬಟ್ ಪರವಾಗಿಲ್ಲ, ಅವನು ಬಂದಂಗೆ ಮಾಡೋನಲ್ಲ ಅದೇ ಖುಷಿ. ಸರಸ್ವತಿನ ಮುಚ್ಚೇ ಬಿಟ್ಟವನೇ ಬೇವಿನ ಸೊಪ್ಪಲ್ಲಿ. ಈ ರೀತಿಯಲ್ಲಿ ನಮ್ಮ ಮನೆ ಯುಗಾದಿ ಸೆಲೆಬ್ರೇಷನ್ ಆಗಿದೆ. ಈಗ ಸದ್ಯಕ್ಕೆ ಪೂಜೆ ಕೆಲಸ ಎಲ್ಲ ಮುಗಿದಿದೆ, ಮತ್ತು ಈಗ ಅಡುಗೆ ಮನೆ ಕೆಲಸ ನೋಡಬೇಕು. ಹಾಗೆ ಇವಾಗ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಅಡುಗೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀವಿ.
ಅಡುಗೆ ಬಂದು ಹುಳಿಯನ್ನ ರೆಡಿ ಆಗ್ತಾ ಇದೆ. ಯುಗಾದಿ ಸ್ಪೆಷಲ್. ಇನ್ನೇನು ಗೊಜ್ಜಾದರೆ ಆಯಿತು. ರೈಸ್ ಮಾಡಿ ಆವಿಗೆ ಇಟ್ಟಿದ್ದೀನಿ, ಕಲಿಸ್ಕೋಬೇಕಷ್ಟೇ. ಮತ್ತು ಈ ಕಡೆ ವೈಟ್ ರೈಸ್ ಕೂಡ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಬಂದು ಕ್ಯಾಪ್ಸಿಕಮ್ ಬಜ್ಜಿನ ಮಾಡ್ತಾಯಿದ್ದೀನಿ. ಕಾಂಬಿನೇಷನ್ ಪುಳಿಯೋಗರೆ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದ್ರ ಜೊತೆಗೆ ಇಲ್ಲಿ ಕ್ಯಾಪ್ಸಿಕಮ್ ಬೇಳೆ ಸಾಂಬಾರು ಕೂಡ ರೆಡಿ ಆಗ್ತಾಯಿದೆ. ಇಷ್ಟೆಲ್ಲ ಮುಗಿಸ್ಬಿಟ್ಟು ಊರಿಗೆ ರೆಡಿಯಾಗಿ ಹೋಗ್ಬೇಕು. ಹಾಗಾಗಿ ಬೇಗ ಬೇಗ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಸದ್ಯಕ್ಕೆ ಕಿಚನ್ ಎಲ್ಲ ಈ ರೀತಿಯಾಗಿ ಗಲೀಜು ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅದಾದಮೇಲೆ ಕ್ಲೀನ್ ಮಾಡಿಕೊಂಡು ರೆಡಿ ಆಗಬೇಕು. ಉಪ್ಪು ಹಾಕ್ತೆ ಅಲ್ವ ನಾನು ತಗೊಂಡಲ್ಲ. ಯೂಟ್ಯೂಬ್ ವಿಡಿಯೋ ಮಾಡ್ಕೊಂತ ಇದಾ ನೋಡಿದ್ರೆ ಚಿಕ್ಕರು ಹೆಂಗ ಆಡಾರ ನೋಡವ ಅಂತ ಮನ್ಗಿರೋದು. ಮನೆ ಅಲ್ವ ಮನೆ ತಿನ್ನದ್ಕೆಲ್ಲ ಯಾಕಂಗ ಆಡ್ತೀಯ ಅಕ್ಕ? ನಾನು ಬಾಯಿ ಮುಚ್ಚಿಲ್ಲ. ಹೊಡಿ. ಎಷ್ಟು ಮಾಡ್ತಾ ಇದೀವಿ. ತೋರಿಸ್ದೆ. ಅಪ್ಪ ಏನ್ ಮಾಡ್ತಿದ್ದೀರಪ್ಪ? ಮಾತಾಡ್ಬೇಕಂತೆ. ಕೆಲಸ ಇದ್ದಿದ್ರೆ ಏನಾದ್ರು ಮಾಡಿರಿ. ಏನಪ್ಪ ಹೊಸ ಟೀ ಶರ್ಟ್ ತಗೊಂಡು ಹೀರೋ ತರ ಕೂತಿದ್ದೀರಿ. ಕೂತಿಲ್ವಾ? ನಾನು ಹೇಳ್ದ ನಿಮ್ಮ ಅಮ್ಮನಿಗಿಲ್ಲ ಅಂದ್ರೆ ಅಮ್ಮ ಬೋಯ್ತಾಳ. ಇರು ಅವೆಲ್ಲ ಮರ್ತೋಗದೆ ಬಾಯಿಗೆ. 2 ವಾರ ಏನ್ ಮಾಡ್ತಾ ಇದ್ದೀರಾ? ಊಟ ತಿಂದ್ರ? ಬುಡ ಮನ್ಗನೆ ಬರ ನಾವು ಮಡ್ಗೋಗ ಏನ್ ಫೋನಲ್ಲಿ ಇದೆಯಲ್ಲ ಕುಸೆ ಸಲಿ ಅದೃಶ್ಯ ಏನಾಗಿರೋದು ಸಲಿ. ಹಾಗೆ ಈಗ ಬಂದು ಟೈಮು ಸಂಜೆ ಆಯಿತು. ನಮ್ಮ ಊರಲ್ಲಿ ದೇವ್ರನ್ನ ಹೊಳೆನಲ್ಲಿ ತೊಳ್ಕೊಬರೋದಕ್ಕೆ ಅಂತ ಹೇಳಿ ತೊಗೊಂಡೋಗ್ತಾರೆ. ಅದನ್ನು ತೊಳ್ಕೊಂಡು ಬರಬೇಕಾದ್ರೆ ರೋಡಲ್ಲಿ ಎಲ್ಲರೂ ನೀರು ಹಾಕಿ ರಂಗೋಲಿ ಬಿಟ್ಟು ದೇವರಿಗೆ ಪೂಜೆ ಕೊಡುವಂಥದ್ದು ಪದ್ಧತಿ. ನಮ್ಮ ಊರಿನ ದೇವರು ಕೂಡ ಇವಾಗ ತೊಳ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ಕೂಡ ಎಲ್ಲ ಪೂಜೆ ಮಾಡಿಸ್ತಾ ಇದ್ದೀವಿ. ಹಬ್ಬ ಅಂತಂದ್ರೇ ಹಳ್ಳಿಗಳಲ್ಲಿ ಇದೊಂದು ಖುಷಿ ಕೊಡೋ ವಿಷಯ ಅಂತಲೇ ಹೇಳ್ಬೋದು. ನೋಡೋದಕ್ಕೂ ತುಂಬ ಅಂದರೆ ತುಂಬಾ ಸಂತೋಷ ಆಗುತ್ತೆ. ಯಾವಾಗ ಹೈದ್ರಾಬಾದ್ಗೆ ಯಾವಾಗ ಕರ್ಕೋಗಿದ? ನಾನು ನಮ್ಮ ಅಪ್ಪನ ಮನೇಲಿ ಪಾತ್ರೆ ಬೆಳಗ್ದೆ ಟಿಕ್ ಟಾಕ್ ಮಾಡ್ಕೊಂಡಿ ಪಾತ್ರೆ ಬೆಳಗಾಕ್ ಹೋಯ್ತಲ್ಲ. ಟಿಕ್ ಟಾಕ್ ಮಾಡಕ್ಕೋಸ್ಕರನೇ ಪಾತ್ರೆ ಬೆಳಗಾಕ್ ಹೋಯ್ತಿರೋದು. ಎಷ್ಟೊತ್ತ ಬಂದ್ರಿ? ನಾನು 2 ಗಂಟೆ ಬರಲಿ. ನಾನು ನೀರು ತೆಂಗು ಸಸಿ ಶುಂಠಿಗೆ ಆನ್ ಮಾಡಿದ್ರು, ತೆಂಗು ಸಸಿಗೆ ಆನ್ ಮಾಡಿಕ್ಲ ಅಂದ್ಬಿಟ್ಟು ಇವರು ಓಡ್ ಬಂದೆ. ತೆಂಗು ಸಸಿಗಳು ಎದ್ರು ಸುಟ್ರ ತೆಂಗು ಸಸಿ ಮೇಯ್ನು ಈಗ. ಸರಿ ಆಯ್ತು.
ನಾನು ಫೋನ್ ಇಟ್ಕೊಂಡ್ರೆ ಎಲ್ಲ ರೇಗಿಸ್ತಾರೆ ಫ್ರೆಂಡ್ಸ್. ಊರಲ್ಲಿ ಏನು ಮಾಡೋದು. ಹಳ್ಳಿ ಕಟ್ಟೆಗೆ ಹೋಗ್ತಾ ಇದ್ದೀವಿ ನಾವು. ಕೆರೆ ಥರ ಇರುತ್ತಲ್ಲ ಅಲ್ಲಿ ಪಾತ್ರೆ ಬಳಿಕ ಬರೋಕ್ಕೆ ಅಂತೇಳಿ ನಮ್ಮ ಅಮ್ಮ ಹೊತ್ತು ಹೋಯ್ತಾ ಇದ್ರಿ. ನಾವು ಹಿಂದೆ ಕಡೆ ಹೇಳು ಹೇಳಕ್ಕ. ಕೈ ಬೀಸ್ಕೊಂಡು ಹೋಯ್ತಾ ಇದೀವಿ ಹಿಂಗೆ ಬರೀ ಕೈ ಹಿಂಗೆ. ನಾನು ಒಂದು ರೀಲ್ಸು ಮಾಡ್ಕೊಂಡಿಲ್ಲ ಇವತ್ತು. ಕೆರೆ ತರಿಗೆ ಒಂದು ರೀಲ್ಸ್ ಮಾಡ್ಕೊತೀನಿ. ಈ ಜೋಡಿ ನಾನು ಮಾಡ್ತೀನಿ. ಕೆರೆಗೆ ಬಿದ್ದುಬಿಟ್ಟು ಈ ಜೋಡಿ ಈಜೆ ಕೊಡ್ಗೇನೆ ಮುಳುಗಿ ಹೇಳ್ತೀನಲ್ಲ 3 ಸರಿಯಾ. ಕೈ ಇಟ್ಕೊಳ್ಳಿ ಫ್ರೆಂಡ್ಸ್, ಕೈ ಇಟ್ಕೊಳ್ಳಿ ಫ್ರೆಂಡ್ಸ್. ನಾನು ಇಟ್ಕೋಬೇಕಂತೆ ಫ್ರೆಂಡ್ಸ್. ಚೆನ್ನಾಗಿ ಮಾಡ್ಬಿಟ್ಟವ್ರೆ ನೋಡಿರೋ ನೋಡಿ. ನೀನು ಬಾಯಲ್ಲಿ ತಗೊಳ ಫೋನ್ ಅಂತ ಮಾಡ್ಬಿಟ್ಟು ಕೈ ಕರಿವೆ. ನೀರಾವರಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡ್ರೆ. ಹನಿ ನೀರಾವರಿ. ಸಿಹಿ ಅಂತ ಹೋಯ್ತದೆ. ಪಕ್ಕದಲ್ಲದಲ್ಲ ಚೆನ್ನಾಗಿ ಜಲ ಎಳೀತದೆ, ವಸ್ತಿ ಎಲ್ಲ ಎಳ್ಕೊತದೆ. ಅದಕ್ಕೆ ಹಳ್ಳಿ ಕಟ್ಟಲ್ಲಿ ನೀರು ಬೇಗ ಕಮ್ಮಿ ಆಯ್ತದೆ. ಬೋರು ಹಿಂಗಿದ್ಬಿಟ್ರೆ ಕೆರೆ ಕಟ್ಟೆ ಪಕ್ಕ ಬೋರು ಇದಾಗಲ್ಲ, ಚೆನ್ನಾಗಿ ಯಾವಾಗಲೂ ನೀರು ಜಲ ಇರುತ್ತೆ. ಬಂದು ಫ್ರೆಂಡ್ಸ್ ನಮ್ಮ ಹಳ್ಳಿ ಕಟ್ಟೆಗೆ ನೋಡಿ. ದಿಸ್ ಇಸ್ ಹಳ್ಳಿಕಟ್ಟೆ ಅಲ್ವಕ್ಕ. ಇನ್ನೂ ತುಂಬ ನೀರಿರ್ತದೆ ಇಲ್ಲಿ ತನಕ ಬರ್ತದೆ. ಇವಾಗ ಬೇಸಿಗೆ ಆಗಿರೋ ಕಾರಣ ಸ್ವಲ್ಪ ನೀರು ಕೆಳಗಡೆ ಹೋಗಿದೆ. ಎಲ್ಲ ನೋಡಿ ಹಬ್ಬ ಮಾಡ್ಬಿಟ್ಕೊಂಡು ಬಟ್ಟೆ ಗಿಟ್ಟೆ ತೊಳೆಯೋರು ತೊಳ್ಕೊತಾ ಇದ್ದಾರೆ. ನಮ್ಮ ಅಮ್ಮಗೆ ಪಾತ್ರೆ ಬೆಳಿಕತ್ತಾರೆ. ನಾನು ತೇವ್ರಿ ಏರಿ ಮೇಲೆ ನಿಂತ್ಕೊಂಡು ನೋಡ್ತೀವಿ. ಚೆನ್ನಾಗಿದೆಯವ? ಚೆನ್ನಾಗಿದೆ. ಕಿಶನ ಅಮ್ಮ ಎಲ್ಲಿ ತನಕ ಕಾಳ ಇಲ್ಲ, ಅಲ್ಲಿ ಹೋಯ್ತಾರೆ ನೋಡಕ್ಕ. ಎಷ್ಟು ಚೆನ್ನಾಗೈತೆ ನೋಡಿ. ಸುತ್ತವಲ್ಲ ಜಮೀನು. ಇದು ಬಂದು ರೋಡು. ಈ ರೋಡಲ್ಲಿ ಡೈರೆಕ್ಷನ್ ಹಿಂಗೆ ತಗೊಂಡೋದ್ರೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಅದು KR ನಗರ ಮೇನ್ ರೋಡ್ ರೀಚ್ ಆಗುತ್ತೆ. ನಮ್ಮದು 2 ರೋಡ್ ಕಡೆಯಿಂದನೂ ರೀಚ್ ಆಗುತ್ತೆ. ಈ ಆ್ಯಂಗಲಲ್ಲಿ ಹೋದರೆ KR ನಗರ ರೋಡ್ ರೀಚ್ ಆಗುತ್ತೆ. ಆ್ಯಂಡ್ ಇದೇ ಡೈರೆಕ್ಷನಲ್ಲಿ ಡೈರೆಕ್ಟು ಈ ಕಡೆ ಹೋದರೆ ಹುಣಸೂರು ರೋಡ್ ರೀಚ್ ಆಗುತ್ತೆ. ಖುಷಿ ಯಾರಿಗೆ ಹೇಳ್ತಾ ಇರೋದು ಅಕ್ಕ? ಅವನಿಗೆ ಕೊಡಿ, ಅವನಿಗೆ ಕಿಶನಿಗೆ. ಹೆಂಗ್ ಬಿಟ್ಟು ಕಳಿಸ್ತೀನಿ ನೋಡ್ರಿ. ಅವನು ಕರ್ಕೊಳ ಫಸ್ಟ್. ನಿನ್ ಕಡ್ಡಿ ಬಾಯಿ ಇಟ್ಟಕಲಿ ಅವನು ಕರ್ಕೊಬೇಕೆ. ಹಿಂದಿ ಕುಂತ್ಕೊಬಿಟ್ಟನು. ಬಾ ಅಕ್ಕ, ಇದಂಗೆ ಹೆಂಗೆ ಹೊಡಿತಾವನಿ ಅಂತಂದ್ರೆ ಬೆನ್ಗೆ ಕಿಶನು ಇಲ್ಲಿ. ಗುಬ್ಬಿ ನೀ ಸ್ಲಿಪ್ಪರ್ ಹಾಕ ಬಂದಿಲ್ವಾ? ಸ್ಲಿಪ್ಪರ್ ಹಾಕ ಬಂದಿಲ್ವಾ ನೀನು? ಅಲ್ಲಿ ನೋಡಕ್ಕ, ಅವ್ರು ನೋಡ್ದಕ್ಕ ಬೆನ್ ಹೊಡಿತಾರೆ ಎಪ್ರಪ್ನೆತ್ಕೆ. ಅದೇನೋ ಅಲ್ಲಿ ನೀರೊಳಗೆ ಹೋಗಿ ತಗೊಬರೋಗು ಅಂತ ಮಗವ. ಏನು ಐಸ್ ಕ್ರೀಮ್ ಅಕ್ಕ? ಅದ ಮಗವ ಎತ್ಕಬ ಅಂತ ಹೊಡಿತಾರೆ. ನೋಡಲಿ ಹೆಂಗೆ ಹೊಡಿತಾನೆ. ಚೀಲದಲ್ಲಿ ಅರ್ಧ ಚೀಲ ತುಂಬಿದ್ವಲ್ಲ, ಅರ್ಧ ಚೀಲ ನಾನು ತುಂಬಿದೆ. ತಳಗಾಯಿ
ಹಾಯ್ ಫ್ರೆಂಡ್ಸ್, ನೋಡಿ ಎಲ್ಲರೂ ಎಳ್ನೀರು ಕುಡಿತಿದ್ದಾರೆ. ನೋಡಿ ಫ್ರೆಂಡ್ಸ್, ನಮ್ಮ ದೊಡ್ಡ ಅಣ್ಣ, ಇವರು ದೊಡ್ಡ ಕೈಯಲ್ಲಿ ಹತ್ರ ಗೊತ್ತಿಲ್ಲ, ನಮ್ಮ ತಮ್ಮ ಹಲ್ತಿದ್ದಾನೆ. ನಮ್ಮ ಅಣ್ಣನ ಥರ ಡ್ರೆಸ್ನ ನೋಡ್ಬಿಟ್ಟು ಅದು ಬೇಕು ನನಗೆ ಅಂತ ನಾನು ಮತ್ತೆ ನಮ್ಮ ಅಣ್ಣ ಹಾಕೊಂಡಿರೋದಕ್ಕೆ ಅವನು ಅಳ್ತಿದ್ದಾನೆ, ನನಗೂ ಬೇಕು ಅಂತ. ಈ ಪಿಂಕ್ ಕಲರ್ ಯಶೋಣ್ಣನ ನೋಡಿ, ಈ ಬಟ್ಟೆನ ಹೈದ್ರಾಬಾದಿಂದ ತಂದಿದ್ದಾರೆ ನೋಡಿ. ನಾನು ಹಾಕಿಸ್ಕೊಂಡಿದ್ದೀನಿ ನೋಡಿ 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 ನೋಡಿ. ನಮ್ಮ ದೊಡ್ಡ ಅಣ್ಣ ಎಲ್ಲಿಗೆ ಹೋಗ್ತಾ ಇದ್ದಾರೆ ಇಲ್ಲಿ ನೋಡಿ, ಮುಖನ ಕಾಣಿಸ್ತಲ್ವಲ್ಲ ನೋಡಿ. ಯಶೋಣ್ಣ ತಿರ್ಗೋ, ಶಾಲಮ್ಮ ತಿರ್ಗ್ ನೋಡಿ. ಮಮ್ಮಿ ಶಿಲ್ಪಮ್ಮ ನೋಡಿ, ಆಯಂದಿ ಅವ 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 ಕಲ್ವತ್ತಜ್ಜಿ ನೋಡಿ. ನೋಡಿ ಇವರೇ ಕಲ್ವತ್ತಜ್ಜಿ, ಇವರೇ ಇವರೇ ಶಿಲ್ಪಮ್ಮ. ನಮ್ಮ ಅಮ್ಮನ್ಕಿಂತ ದೊಡ್ಡವರು, ನಮ್ಮ ಮಮ್ಮಿಗಿಂತನೂ ದೊಡ್ಡವರು ಇವರು. ನೋಡಿ ನೋಡಿ, ಇವನು ನನ್ನ ತಮ್ಮ ಗುಬ್ಬಿ, ಇವನು ಅಣ್ಣ ಇವರು ನನ್ನ ಖುಷಣ್ಣ, ಖುಷಿ ಅಂತ ಹೆಸರು. ಇವಾಗ ಇವರು ಗೊತ್ತಿಲ್ಲ, ಇವಣ್ಣ ಗಜಣ, ಬ್ಲೂ ಕಲರ್ ಅಣ್ಣ. ಇವಣ್ಣನ ಹೆಸರು ಗೊತ್ತಿಲ್ಲ ನನಗೆ, ಅವ್ರು ನಮ್ಮವರಲ್ಲ. ನೋಡಿ 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 ಎಲ್ಲರನ್ನು ನೋಡಿ. ಸಾಕ ಮಮ್ಮಿ, ಮಮ್ಮಿ ಸಾಕ. ನೋಡಿ ಫ್ರೆಂಡ್ಸ್, ವಿಡಿಯೋ ಮಾಡ್ತಿದ್ದಾರೆ ಮತ್ತೆ ಫೋಟೋ ತಗೋತಿದ್ದಾರೆ. ಇಲ್ಲಿ ನೋಡಿ ಗಜಾಣ ಮತ್ತು ಮಮ್ಮಿ. ಇದಕ್ಕಿಂತ ಮೊದಲು ನಮ್ಮ ಖುಷಿ ಅಣ್ಣನ್ನ ನೋಡಲು ಬೇಕಾಗಿದೆ. ನೋಡಿ ಬಂದೆ ಊಟರು ನೋಡಿ, ಇಲ್ಲಿ ನಿಂತಿದ್ದಾರೆ ಖುಷಿ ಅಣ್ಣನು. ಸ್ಟಾಪ. ನೋಡಿ ನಮ್ಮ ಮಮ್ಮಿ ಎಲ್ಲಿಗೋ ಹೋಗ್ತಾ ಇದ್ದಾರೆ. ಓ ಆಳೋದು ತಾವು. ಮತ್ತು ನಮ್ಮ ಖುಷಣ್ಣನು ಹೋಗ್ಬಿಟ್ಟ. ನಮ್ಮ ನೋಡಿ ಇಲ್ಲಿ ನೋಡಿ, ನಮ್ಮ ಅಣ್ಣ ಎಲ್ಲಿಗೋ ಹೋಗ್ತಾ ಇದ್ದಾನೆ ನೋಡಿ. ನೋಡಿ ಇಲ್ಲಿ ನೋಡಿ, ಫೋಟೋ ತೆಗಿತಿದ್ದಾರೆ. ನಮ್ಮ ಮಮ್ಮಿನ ನೋಡಿ ಹೆಂಗೆ ತೆಗಿತಿದ್ದಾರೆ ಅಂತ.
ನೋಡಿ ನನ್ನ ತಮ್ಮ ಬಂದೇ ಬಿಟ್ಟ. ನೋಡಿ ಇವನೇ ನನ್ನ ತಮ್ಮ, ಇವನೇ ನನ್ನ ತಮ್ಮ. ನೋಡಿ ಮಮ್ಮಿನ ಗಜಾನನು ಬಂದು ಬಿಟ್ಟ. ನೋಡಿ ಇವಾಗ ನೋಡಿ ಇಲ್ಲಿ ಎಲ್ಲರೂ ಎಲ್ಲಿಗೂ ಹೋಯ್ತಾ ಇದ್ದಾರೆ. ನೋಡಿ ಇವರು ನನ್ನೇ ಬಿಟ್ಟು ಹೋಗ್ತಾ ಇದ್ದಾರೆ. ನೋಡಿ ಮಮ್ಮಿನವನ್ನು ನೋಡಿ ಇಲ್ಲೆಲ್ಲರೂ ಎಲ್ಲರೂ ನೋಡಲೇಬೇಕಿತ್ತು ನಾನು. ನಮ್ಮ ಮಮ್ಮಿ ಗುಬ್ಬಿನ ಕಾಪಾಡೋದಕ್ಕೆ ಹೋಗ್ತಾ ಇದ್ದಾರೆ. ಮತ್ತೆ ನಮ್ಮ ಅಣ್ಣ ಬೈ ಬೆಳ್ಕೊತಲೇ ಬಂದ್ಬಿಡ್ತದ ಕಣಮ್ಮ ಒಂದಿನ. ಇಲ್ಲಿ ನೋಡಕ್ಕ ಬ್ಲರ್ ಬ್ಲರು ಅಷ್ಟು ಇಕ್ಕರ್ ತೆಗ್ದಿಲ್ಲ ನಾನು ಅಲ್ಲಿ ಇವಾಗ ಅದಕ್ಕೆ ನಾನು ವಿಡಿಯೋ ಮಾಡಿರೋದು ಹಂಗೆ ಬಂದಿರೋದು. ಇರ್ಲಿ ಕ್ಯಾಮ್ರಾ ಮಕ್ಕಳು ಕಾಣ್ತಾನೆ ಮುಟ್ಟು ಕಾಣ್ತಾನೆ ವಿಡಿಯೋ ಮಾಡಿದ್ದು ಅಂತೀನಿ. ಇದಕ್ಕೆ ನನ್ನ ಕೈ ತಿದ್ದು ಕೊಡಿ. ಅದಕ್ಕೆ ಪೌಚ್ ತಲೆ ಸುಬ್ಬ ತಣ್ಣಗಿರು ಬೀಳ್ತ್ಯಾ ಕಣೋ ಹಿಂದೆ ಹಂಗಿಯ ಅಯ್ಯೋ ಈ ಸಾಲಿ ಯಾಕೆ ಕೊಟ್ಟೆ ರೂಬಿ 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 ರುಕೋ ಒಂದೊಂದು ಕೊಡು. ನಾನು ಬಂದ್ರೆ ಒಳಗೆ ಒಂದ್ ಕೊಡು. ನಾನ್ ನೋಡ್ಬಿಟ್ಟು ವಾಪಸ್ ಕೊಡ್ತೀನಿ. ಮರ್ಯಾದೆ ಕೊಡು. ಇಲ್ಲ ಮುಚ್ಕೊಂಡ್ ಕೊಡು. ಜಾಸ್ತಿ ಲೆನ್ಸ್ ಎಲ್ಲ ಯಾವ್ದು ಇದು ತೋರ್ಸು ಅವನ್ಗೆ, ಅವನಿಗೆ ತೋರ್ಸು. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ಲ, ಸುಮ್ ಕುತ್ಕಳೆ. ಮುಚ್ಕೊಳ್ವೆ, ಸೂರ್ಯನ ಹಿಡ್ಕಳೆ. ಒನ್ ಟೂ ತ್ರೀ ಕರೆಂಟ್ ಅಲ್ವಾ? ಏನ್ ದೊಂಬಿ ಮಾಡ್ತಾವ್ರೆ ನೋಡಿ ಫ್ರೆಂಡ್ಸ್, ಆಚೆ ಕುತ್ಕೊಂಡು. ಸಾಕು ಕೊಡಿ, ಫೋನ್ ಮಾಡ್ಬೇಕು. ಇದೇನ್ ಗೋಲ್ಡನ್ ಆಪರ್ಚುನಿಟಿ? ಹೌದು, ಗೋಲ್ಡನ್ ಆಪರ್ಚುನಿಟಿ. ನಾನು ನಿಜವಾಗ್ಲೂ ಹೊಡೆದಾಡ್ತೀನಿ. ಎಷ್ಟು ಕೊಡು ಇಲ್ಲಿ ಒಳಗೆ ತಾಕ. ಇಲ್ಲ ಕೇಳಿಗ ಸರಿ ನಾವು ಹೊಡೆದಿಲ್ಲ. ನೀನದು ಬದ್ನೆ ಬೇಡ ಅಲರ್ಜಿ ನೋಡ್ಕೊಂಡು ನಮ್ಗೆ ಆಲೇ ಒಂಥರ ಆಯ್ತಾ. ಮುಗೋಲ್ಗೆ ಕಟ್ಟೋಳ್ಗೆಲ್ಲವ ಅಷ್ಟು ದೂರ ಕುಡ್ದಿರುತ್ತೆ. ಆಲೆ ಜಾಸ್ತಿನೇ ಐತೆ ಎಲ್ಸ. ಎಷ್ಟು ಖುಷಿ ಬೇಗ ಮಿಗ್ಡಿ ಆಗುತ್ತೆ. ನಾವ್ ಸಂಜೆ ಹಾಕೋಬೇಕು. ಮೂರ್ ದಿವ್ಸಕ್ಕೂ ನೆಗಡಿ ಕೆಮ್ಮು ಧೂಳ್ಗೆ ಧೂಳ್ಗೆ ನಾಟ್ಕಾಡ್ತಾನೆ. ಅದಕ್ಕೆ ಹೆಂಗೋದ್ರು ಧೂಳ
ಅವನು ಬಿಟ್ಟು ಅರ್ಧ ಹಾಕ್ಬಿಡ್ತಾನೆ. ಎಸು ಬಿಡಿಸ್ಕೊಳ ಬಾ ಇಷ್ಟು ದೊಡ್ಡ ಮನ್ಸರು ಈ ಪರಿ ಜಾಗ ಅಲ್ಲ ಇರೋ ಕಿಶನ್ ಜಾಸ್ತಿ ಅತ್ಯ ಮಾಡ್ಬೇಡ ತಮಾಷೆ. ನಡಿಗೆ ಒಳಗೆ ಹೋಗದ ಎಲ್ಲ ಹಂಗೆ ಈ ಕಡೆಗೆ ಒಂದು ಪೋಸ್ ಕೊಡಿ. ನೋಡ್ ಮತ್ತೆ ಯಶು ಇಲ್ಲಿ ನೋಡಿ, ಇಲ್ಲಿ ನೋಡ್ ಮತ್ತೆ ಯಶು ಯಶು ಕೊಟ್ಬಿಡು ಕೊಟ್ಬಿಡು. ಕೊಟ್ಟಿಯೋ ಅದೇ ಸೈಜ್ ಕಲ್ಗಿ ತಗೊಂಡು ತಲೆ ಹೊಡೆದಾಕ್ತಾನು. ಇಲ್ಲಿ ಮತ್ತೆ ನನಗೆ ಯಶು ನಾನು ಯಶು ನಾನು ಎತ್ತಿ ಬಾರಿಸ್ತೀನಿ. ಪೂರ್ಣಿಮೆ ಚಿಕ್ಕಿ ಹೋಗಿ ಕರಿತವ್ರೆ. ಅದೇನು ಎಸ್ಬಿಡ್ತಿದ್ದ ನಾನು ಅಲ್ಕ ನೋಡ್ತೀವಿ. ನೀನು ಜಾಸ್ತಿ ಆಡ್ಬೇಡ. ಏನ್ ಅಂತ ಇದೆಯಾ ನೀನು ಅಸ್ಬಿಡಾಗ ಕರ್ಗೋತೀನಿ. ಎಲ್ಲಿ ಬರ್ತಾ ಇದೀ? ನಾನು ನೋಡ್ತಾಳಿ ಕಿಶನ್. ನಾನು ಏನು ಏನು ಬೇಕಾ ಏಟು ತಮಾಷೆ ಬರ್ತಾ ಇದೀನಿ ಅಂತ ಹೇಳಿದ್ಯಾ? ಲೋ ನೀರ್ಗೆ ಕೊಡ್ತೀನಿ ಬಾಲ್ ನಿಂದ ಮೇಲೆ ಎಲ್ಲ ಹಾಕ್ತೀನಿ. ಎಷ್ಟೇ ಬಿಟ್ಟಿರುವೆ ಅಲ್ಲಿಗೆ ಮುಖ ಕೇಳಿಸ್ಕೊ. ಬಾಲ್ ಆಟಾಡಂಗಿದ್ರೆ ಹೋಗ್ಬಿಟ್ಟು ಅದ್ರೊಳಗೆ ಆಟಾಡುವ. ಅಲ್ಲಿ ಏನಾದ್ರೆ ಬಾಲ್ ಸಿಕ್ಕಿದ್ರೆ ಯಾರಿಗೂ ಏನೂ ಆಗಲ್ಲ. ಇಲ್ಲಿ ಆಡ್ತಾ ಇದೆಯಾ ಅನ್ಸಿ ಚೋಳ ಹಾಕ್ಬಿಟ್ಯಾ? ಡಸ್ಟ್ಬಿನ್ ಹಾಕ್ಬಿಟ್ಯಾ? ಯಾರು ಏಟಾದ್ರು ಹಾಕ್ಬಿಟ್ಯಾ? ಎಲ್ಲೇ ಹೋಗಿ ಆಟಾಡು. ಅಷ್ಟು ಜಾಗ ಇದ್ರೆ ಏನು ಇಲ್ಲ ಆಟಾಡ್ತಾ ಇದೆಯಾ? ಆಡ್ಬಹುದು ಖುಷಿ. ಜಾಸ್ತಿ ಕಿರ್ಚ್ಬೇಡ, ಎಸ್ಬಿಡ್ತೀನಿ ನಾನು. ವಿಚಿತ್ರವಾಗಿ ಬಾಲ ಎತ್ಕೊಂಡು ಹೋಯ್ತಾರೊಳಕ್ಕೆ ಈಗ. ಅಲ್ಲ ಆಡು ಅಂತ ಆಯ್ತಾ? ಈ ಸತ್ತೊಳಗೆ ಹಿಂಗ ಆತು. ದೊಡ್ಡದಾಗೈತೆ ಜಾಗ. ನಾನು ಒಂದ್ಸಲ ಹೇಳೋದು ಖುಷಿ ಎತ್ತಿ ಎತ್ತಿ ಕಲ್ಲು ತಕೋ ಇಂಚು ಚಪ್ಲಿಯ ಚಪ್ಲಿ ತಕೋ ಇಂಚು ಇಂಚು ಚಪ್ಲಿ ಮಾಡ್ಕೋಗು ಚಪ್ಲಿ ಮಾಡ್ಕೋಗು ಇಂಚು ಹಿಂಗ್ ಮಾಡು. ಚಪ್ಪಲ ಕೊಡ್ತೀನ ಮಾನ ಬರಿದಿಲ್ವ ನಿಂಗೆ ಕಣ್ಸವ ಅಂತ. ನಂಗೂ ಜಗಳ ಇಷ್ಟ. ಕತ್ಲೆ ಆಯ್ತು ನಡೀರಿ ಈಗ ಸಾಕು. ಯಾಕಮ್ಮ ಬಟ್ಟೆ ಬಟ್ಟೆ ಕಲ್ಲಲ್ಲಿ ಏನ್ ಮಾಡಿ ಬಾಳ ಹೊಡಿತೀನಿ ನೋಡಿ. ಈಗ ನಾನ್ ಮಾತ್ರ ತಲೆಗೆ ಹಾಕ್ತೀನಿ. ನಾನು ಇಲ್ಲಿದ್ದೀನಿ. ಕೊಡ್ಬೇಡ ಯಾರಿಗೂ ಕೊಡ್ಬೇಡ.
ನೀವು ಸರಿಯಾಗಿ ಮಾಡಿಕೊಂಡೆ ನೀನ್ ತಾನೇ ಎಷ್ಟೋನು ಬಡ್ದಾಡ್ಕೊಂಡ್ ಹೋಗಿದ್ದಾರೆ ಏ ಕಿಶನ್ ನೀನು ಹೋಗ್ಬೇಡ ಅಲ್ಲೇ ಕಡಿಕೊತಾನ ಕಿಶನ್ ಹೋಗಿ ಹೋಗಿ ಕೆಡಕ್ಬೇಡ ಕಣೋ ರಜತ್ನ ನೀನು ದೂರ ನಿಂತ್ಕೊಂಡು ಮಾತಾಡೋ ಅಕ್ಕಿ ಯಶು ಖುಷಿ ಇರು ನೋಡಲಿ ಆಯುಷ್ಮಾನ್ ಭವ ದೀರ್ಘಾಯುಷ್ಮಾನ್ ಭವ ಕಾಲಕ್ ಬೀಳದ ಮಾಡಕ್ ಇದ್ ಮಾಡಕ್ ಏನ್ ಮಾಡ್ಸ್ಕೊಂಡು ನೋಡ್ನೇಲ್ಲ ನಾವು ಹೋಗಿ ಕೆಳಗಾಡೋಗಿ ಹೋಗಿ ನೋಡಲಿ ಅಲ್ಲಿ ನೋಡಿ ಹಂಗ್ ಮಾಡ್ತಾಳೆ ಸುಂದಿರೋ ಗುಬ್ಬಿ ಗುಬ್ಬಿ ತಿರ್ಗಿಲ್ಲಿ ನಮ್ಮ ಮನೇಲಿ ದೊಡ್ಡಕ್ಕನೇ ಹಿಂಗೆ ಇನ್ನ ಸಣ್ಣವ್ ಇನ್ನೇನ್ ಮಾಡವು ಅದಕ್ಕೆ ಹೋಗ್ಬೇಕು ಅಲ್ಲಿಗೆ ಹೋದ ಅಷ್ಟೇ ಬಾಲ್ ಕೊಡೋದು ಓ ಒಡ್ಸ್ಕೊಳಕ್ಕೆ ಬಟ್ಟೆ ಇದೆ ಸರಿಯಾಗಿ